ನೋಡಿ, ಇದು ನಾಗರಬಾವಿ ಹತ್ರ ಆಗಿರೋವಂಥದ್ದು. ನಾಗರಬಾವಿ ಪ್ರಿಯದರ್ಶಿನಿ ಲೇಔಟ್ ಟರ್ನಿಂಗು. ಯಾರು ಎಷ್ಟು ಸೇಫ್ ಆಗೋರೆ ಅನ್ನೋದು ನೋಡಿ. ನಿಂತಿರೋ ಹೊಸ ಗಾಡಿ, ಇನ್ನೂ ನಂಬರ್ ಪ್ಲೇಟೇ ಬಂದಿಲ್ಲ. ನಂಬರ್ ಪ್ಲೇಟೇ ಬರೆದಿರೋಂಥ ಗಾಡಿಗೆ ಬಂದು ಅವನು ಯಾವನ ಪಲ್ಸರ್ನಲ್ಲಿ ಚಿಕ್ಕ ಮಕ್ಕಳು ಅದನ್ನು ಇಬ್ಬರು ಅಂಥವ್ರಿಗೆಲ್ಲ ಗಾಡಿ ಕೊಟ್ಬಿಟ್ಟು ನಿಂತಿರೋ ಗಾಡಿನ ಚೆನ್ನಾಗಿ ಗುದ್ದುಬಿಟ್ಟು ಒಳಗಡೆ ಕೊಂಟೋಗೈತೆ ಗಾಡಿ. ಹೊಡೆದ್ಬಿಟ್ಟು ಆ ಪುಣ್ಯಾತ್ಮರು ಇಬ್ಬರು ಹುಡುಗರು ಓಡೋಗೋರೆ. ಪಾಪ ಪೊಲೀಸ್ನವ್ರು ನೋಡಿ, ಅವ್ರು ಬಂದು ಅವ್ರ ಕೆಲಸ ಇವಾಗ ಮಾಡ್ತಾಯಿದ್ದಾರೆ. ಅವ್ರಿಗೂ ನೋಡಿ ಎಂಥ ಪರಿಸ್ಥಿತಿಯ. ಯಾರು ತಾನೇ ಸೇಫ್ ಆಗೋರು ರೋಡಲ್ಲಿ ಹೇಳಿ? ಈ ಮಕ್ಕಳುಗಳಿಗೆಲ್ಲ ಗಾಡಿಗಳು ಕೊಟ್ಬಿಟ್ಟು ತಂದೆ ತಾಯಿದವರು ಅವರಿಗೆ ಬುದ್ಧಿ ಬೇಡವಾ? ಎಂಥ ಕೆಲಸ ಮಾಡೋರು ನೋಡಿ. ಅವ್ರು ಗುದ್ದಿದ್ರೆ ನಾಳೆ ದಿವಸ ಆ ಗಾಡಿ ಯಾರ ಹೆಸರಲ್ಲಿ ಇರ್ತದೆ ಅವ್ರಿಗೆ ಬರೋದು ಫೈನು, ಮತ್ತು ಪ್ರತಿಯೊಂದು ಅವ್ರ ತಲೆ ಮೇಲೆ ಬೀಳೋದು. ನೋಡಿ ಹೆಂಗಾಗೈತೆ ನೋಡಿ, ನೀವು ಒಳಗಡೆ ನೋಡಿ ಹೆಂಗಾಗೈತೆ. ಪಾಪ ಪೊಲೀಸ್ನವ್ರು ಬಂದು ಅದಕ್ಕೆ ಈಗ ವ್ಯವಸ್ಥೆ ಮಾಡ್ತಾವ್ರೆ. ಬಟ್ ಆ ಇಬ್ಬರು ಹುಡುಗರು ಓಡೋಗೋರಂತೆ ನೋಡಿ. ಗಾಡಿ ಒಳಗಡೆಗೆ ಹೋಗೈತೆ, ಒಳಗಡೆ ಹೊಂಟೋಗೈತೆ ಗಾಡಿ. ಆ ಪುಣ್ಯಾತ್ಮರು ಇಬ್ಬರು ಹುಡುಗರಿಗೂ ಏನೂ ಆಗಿಲ್ವಂತಪ್ಪ. ಇಬ್ಬರು ಹುಡುಗರಿಗೂ ಏನಾಗಿಲ್ವಂತೆ. ಹೆಂಗೆ ಕುಡ್ದಿದ್ರು ಏನು ಕತೆನೋ. ಆದರೆ ನಿಜವಾಗ್ಲೂ ಹೇಳ್ತೀನಿ, ಒಂದು ಹೆಲ್ಮೆಟ್ ಹಾಕ್ಕೊಂಡಿರಲ್ಲ, ಎರಡನೇದು ನಿಂತಿರೋರು ಎಷ್ಟು ಸೇಫ್ ಅನ್ನೋದು ನಮಗೆ ಡೌಟು. ಅಂಥ ಪರಿಸ್ಥಿತಿ ಆಗ್ಬಿಟ್ಟೈತಿ ಈಗ ಬ್ಯಾಂಗ್ಳೂರು ರೋಡಲ್ಲಿ ನೋಡಿ. ಇದು ಸಮಯ ಇವಾಗ ಹೆಚ್ಚು ಕಡಿಮೆ 10 ಗಂಟೆ. ನಾಗರಬಾವಿಗೆ ಹೋಗುವಂಥ ರೋಡು ಪ್ರಿಯದರ್ಶಿನಿ ಲೇಔಟ್ ಹತ್ರ ಆಗಿರೋವಂಥದ್ದು ಇದು. ನೋಡಿ ಹೆಂಗಾಗೈತೆ ನೋಡಿ. ಆ ಹುಡುಗ ಇವಾಗ ತಾನೆ ಮಕ ಎಲ್ಲ ಕಿತ್ತೋಗೈತಂತೆ, ಮಕ ಕಿತ್ತೋಗೈತೆ, ರೆಡಿ ಮಾಡಿದ್ದಾರೆ. ಅದೇನೋ ಅಂದ್ರೆ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು. ಹಿಂಗೆ ಆಗಿರೋ ಕತೆ. ಸೊ ಅದಕ್ಕೆ ಹೇಳ್ತಾರೆ ಸೇಫ್ಟಿ ಫಸ್ಟ್, ಸ್ಪೀಡ್ ನೆಕ್ಸ್ಟ್ ಅಂತ. ಸ್ಪೀಡ್ಗಿಂದನೇ ಇದಾಗಿರೋವಂಥದ್ದು. ನಿಂತಿರೋ ಗಾಡಿ, ಹೊಸ ಗಾಡಿ, ಇನ್ನೂ ನಂಬರ್ ಪ್ಲೇಟ್ ಬಂದಿಲ್ಲ ಅಂಥ ಗಾಡಿ ಗುದ್ದವ್ರೆ ಅಂದರೆ ಎಂಥ ಮಹಾನ್ ಭಾವ ಇರಬೇಕು ಒಂದು ಲೆಕ್ಕ ಹಾಕ್ಕೊಳ್ಳಿ. ಅಂಥವ್ರಿಗೆ ಗಾಡಿ ಕೊಟ್ಟಿರೋ ತಂದೆ ತಾಯಿಗೆ ಸಾಷ್ಟಾಂಗ ನಮಸ್ಕಾರ. ಅಷ್ಟು ಅದನ್ನು ತಡೀರಿ ಎಲ್ಲ ಕಡೆ.